ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ನಮ್ಮ ಲೋರಾ ರೆಸಾರ್ಟ್ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ನಡೀತಾ ಇದೆ. ಇದರ ಮುಖ್ಯ ಉದ್ದೇಶ ಹಿನ್ನೆಲೆ ಏನಂದರೆ ಇದು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಅದು ದೆಹಲಿ ಇರ್ಬೋದು, ಬಾಂಬೆ ಇರ್ಬೋದು, ಚೆನ್ನೈ ಇರ್ಬೋದು, ಬೆಂಗಳೂರು ಇರ್ಬೋದು, ಪ್ರತಿಷ್ಠಿತ ಮಹಾನಗರಗಳಲ್ಲಿ ಪ್ರತಿಷ್ಠಿತ ಹೋಟ್ಲುಗಳಲ್ಲಿ ನಡೀತಾ ಇತ್ತು. ನನಗೆ ಅನ್ನಿಸ್ತು, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವನಾಗಿ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಈ ಒಂದು ಇನ್ವೆಸ್ಟರ್ಸ್ ಮೀಟು ಮತ್ತು ಬಯರ್ಸ್ ಮೀಟ್ ಮಾಡಬಾರ್ದು ಅಂತ. ಇದಕ್ಕೆ ಚಿಕ್ಕಬಳ್ಳಾಪುರದವರು ಬರಬೇಕು ಮತ್ತು ಬೇರೆ ಬೆಂಗಳೂರವ್ರಿಗೂ ಇನ್ವೈಟ್ ಮಾಡಿದಿರಿ, ಬರ್ತಾ ಇದೆ. ನಾವು ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಇದಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಹೂಡಿಕೆದಾರರು ಇವತ್ತು ದುಬೈಯಲ್ಲಿ ಏನು ಸುರಕ್ಷಿತ ಸ್ಥಳ ಅಂತ ಹೇಳ್ತಾರೆ, ಹೂಡಿಕೆಗೆ ಆಗಲಿ ಇರೋದಕ್ಕೆ ಆಗಲಿ, ಅಲ್ಲಿ ಹೂಡಿಕೆ ಮಾಡಿದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಭಾಳ ಇದೆ, 6 to 7% ಇದೆ. ಮತ್ತು 0% ಇನ್ಕಮ್ ಟ್ಯಾಕ್ಸ್ ಇದೆ. ಮತ್ತು 4% ಸುಂಕ ಕಟ್ಬಿಟ್ರೆ ರಿಜಿಸ್ಟ್ರೇಷನ್ ಟೈಮಲ್ಲಿ, ದಟ್ ಈಸ್ ಎಂಡ್ ಆಫ್ ಇಟ್. ಆಮೇಲೆ ಈ ಅಸಲ್ ಫ್ರೀ ಕೆಲಸ, ಈ ಥರ ಎಲ್ಲ ಒಂದು ಒಳ್ಳೆಯ ಅವಕಾಶ ಇದೆ. ಹೂಡಿಕೆದಾರರು ಇವತ್ತು ಈ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಜಮೀನುಗಳು, ಕೃಷಿ ಜಮೀನುಗಳೆಲ್ಲ ರೈತರು ಮಾಡ್ತಾ ಇದ್ದಾರೆ. ರೈತರಿಗೂ ಇದು ಒಂದು ಒಳ್ಳೆಯ ವೇದಿಕೆ ಆಗಿದೆ. ಅವರು ಇನ್ವೆಸ್ಟ್ ಮಾಡ್ಬೋದು. ದುಡ್ಡನ್ನು ಬೇರೆ ರೀತಿ ಇಲ್ಲಿ ಪೋಲ್ ಮಾಡೋದಕ್ಕಿಂತ ಈ ರೀತಿ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೇನು ಇಲ್ಲಿ ಸ್ಥಳೀಯವಾಗಿ ಅವರಿಗೆ ರಿಟರ್ನ್ ಸಿಗ್ತಾ ಇದೆಯೋ ಅದರ 10ರಷ್ಟು ದುಬೈಯಲ್ಲಿ ಸಿಗ್ತದೆ. ಆ ನಿಟ್ಟಿನಲ್ಲಿ ರೈತರಿಗೆ, ವಿಶೇಷವಾಗಿ ರೈತರಿಗೆ, ಜಿಲ್ಲೆಯ ಹೂಡಿಕೆದಾರರಿಗೆ ಅನುಕೂಲ ಆಗಲಿ ಅಂತ ದುಬೈ ಪ್ರಾಪರ್ಟಿ ಎಕ್ಸ್ಪೋನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆಸ್ತಾ ಇದ್ದೀವಿ.